ಕಥೆಯಲ್ಲಿ ನೀವು ನೋಡಿದ ಹಾಗೆ ಇದು 2ನೇ ಲೈನ್ನಲ್ಲಿ ಇರ್ತಕ್ಕಂಥ ಕತೆ. ಭಾರತಿ ಅನ್ನುವಂತಹ 7ನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕತೆ. ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ, ಒಂದು ಆಶಯ ಇರುತ್ತೆ. ಏನಪ್ಪ ಅಂದರೆ ಅದನ್ನು ಹೇಳೇ ಬಿಡ್ತೀನಿ, ತೊಂದರೆ ಇಲ್ಲ. ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು. ನಾನು ಅಂತಹ ಒಂದು ಕನಸನ್ನು ಬಿತ್ತಿದ ಪಾತ್ರ ಅವರ ಮೇಷ್ಟ್ರಾಗಿ ಇದಕ್ಕೆ ಸಿಹಿ ಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ. ಈಕೆ ಕೂಡ ಮಹಾನ್ ಪ್ರತಿಭಾವಂತೆ, ಅದನ್ನು ನಾವು ಮರೆಯೋ ಹಾಗೆ ಇಲ್ಲ. ಅವಳ ಪ್ರತಿಭೆಯನ್ನು ಬಹುಶಃ 80% ಬಳಸ್ಕೊಂಡಿದ್ದಾಳೆ. ಇನ್ನೊಂದು 20% ಸ್ವಲ್ಪ ಕಷ್ಟ ಆಯಿತು. ಯಾಕೆ ಕಷ್ಟ ಆಯಿತು ಅಂತ ಆಮೇಲೆ ಹೇಳೋಣ. ಸೊ ಈ ಥರದ ಒಂದು ಕಾನ್ಸೆಪ್ಟು ಅವಳು ಆ ಕನಸನ್ನು ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂಥ ಸಂತೋಷ, ನೋವು, ಆ ಉತ್ಸಾಹ, ಪ್ರಯತ್ನ, ಇದೆಲ್ಲದರ ಮಧ್ಯೆ ಆಕೆಗೊಂದು ದಾರಿ ಕಾಣ್ತದೆ. ವ್ಯವಸ್ಥೆಯನ್ನು ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ, ಈ ಕನಸು ಅನ್ನುವಂಥದ್ದು. ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ, ಅದಕ್ಕೆ ಹೇಗೆ ಒಬ್ಬ DC ಆಗಿ ಬಂದಂಥವ್ರು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಅವರು ಮಾಡಿದ್ರೂ ಕೂಡ ಇಷ್ಟು ಜೊತೆಯಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿ ಆಗಲಿ, ಇದು ಸತ್ಯ, ಇದು ಸರ್ಕಾರದ ವ್ಯವಸ್ಥೆಯಾಗಲಿ ರಾಜಕೀಯ ಶಕ್ತಿಯಾಗಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ. ಯಾಕೆ ಅಂದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂಥ ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನು ಮುಂದುವರಿಸ್ಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲುತ್ತೆ ಅಂತನ್ನುವಾಗ ಮತ್ತೆ ಇಲ್ಲಿ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನು ನಾನು ಮಾಡಿದ್ದೀವಿ. ಇದಿಷ್ಟು ಇದರ ಜಿಸ್ಟು. ಬಟ್ ಇಡೀ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು. ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರಿತಂಥವರು. ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರಿತಂಥ ವ್ಯಕ್ತಿ. ಸಿನಿಮಾ ಇದು 2ನೇ ಸಿನಿಮಾ ನಿರ್ದೇಶನ, ಮೂರನೇ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ, ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ. ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ, ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟ್ರು ಅವರು ಸುಮಾರು 106 ಸಿನಿಮಾ ಡಿಸ್ಟ್ರಿಬ್ಯೂಟ್ರು. ಒಬ್ಬ ಡಿಸ್ಟ್ರಿಬ್ಯೂಟ್ರು ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ. ಸರ್ ಪೋಸ್ಟಲ್ ರಕ್ತ ಇರ್ಬೇಕು ಸರ್, ಏನೋ ಇರಬೇಕು ಅಂತ. ಆದರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸಕ್ತಿಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು. ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ. ವೆಂಕಟೇಗೌಡರಿಗೆ ಇನ್ನಷ್ಟು ಸಿನಿಮಾ, ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಮತ್ತಷ್ಟು ಮುಗಿದಷ್ಟು ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾಯಿಂದ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ವೆಂಕಟಗೌಡ ಶ್ರಮಜೀವಿ, ಬಹಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ. ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ. ಆ ಟೀಸರ್ ನೋಡಿದ ಮೇಲೆ ವೆಂಕಟಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಮುಂದೆ ಬರ್ತಾ ಇದೆ ಅಂದರೆ ಭಾಳ ಚೆನ್ನಾಗಿ ಮೂಡಿಬರುತ್ತೆ ಅಂತ ನನ್ನ ಒಂದು ಭಾವನೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ನಮಸ್ತೆ. ಮಳವಳ್ಳಿ ಪ್ರಸನ್ನ ಸರ್ ನನಗೆ 7 ವರ್ಷದ ಗೆಳೆಯರು. ಪೂಜ್ಯ ರಾಘವೇಂದ್ರ ರೆಡ್ಡಿ ಅವರು ನಮಗೆ 10 ವರ್ಷದ ಗೆಳೆಯರು. ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದೇನೆ. ಮೊದಲು ಕತೆ ಕೇಳಿದ್ದು 4 ವರ್ಷದಿಂದ ನಾನೇ. ಭಾರತಿ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ 4-5 ವರ್ಷಗಳ ಹಿಂದೆ. ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯಿತು. ಮತ್ತು
ಕಾರಣಾಂತರಗಳಿಂದ ನಮ್ಮದು ಕಾಲ್ ಶೀಟು ಬೇರೆ ದೊಡ್ಡವ್ರ ಜೊತೆಗೆ ಇರೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ. ಆದರೆ ಒಂದು ಒಳ್ಳೆ ಕತೆ, ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು. ಸೊ ಮಳವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರವರು. ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಿಗಬೇಕಾಗಿದೆ. ಯಾಕಂದರೆ ಅದ್ಭುತವಾದಂತಹ ಒಬ್ಬ ಸಾಹಿತ್ಯವರು, ಬರವಣಿಗೆ ಅವರ ಶಕ್ತಿ. ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ಅದರ ರೈಟಿಂಗ್ಸಲ್ಲಿ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ. ಆದರೆ ಒಬ್ಬ ನಿರ್ದೇಶಕ ಇಷ್ಟು ಒಳ್ಳೆಯ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ಅದು ಒಂದು. ಮತ್ತು ಇನ್ನೊಂದು ಸ್ನೇಹಿತರಾದಂತಹ ರಾಘವೇಂದ್ರ ರೆಡ್ಡಿ ಅವರು ಈ ಸಿನಿಮಾಗೆ ಅನೇಕ ವರ್ಷಗಳಿಂದ ಕನಸು ಕಂಡು ಇದನ್ನೊಂದು ಸಾಕಾರಗೊಳಿಸ್ಕೊಂಡಿದ್ದಾರೆ. ಅವರು ಕೂಡ ಶುಭ ಕೋರ್ತು. ರಾಜೇಶ್ ರಾಮನಾಥ್ ಸರ್ ನನ್ನ ಯಜಮಾನ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದಂಥವ್ರು. ಅವರೆಲ್ಲ ಬಂದು ಇಲ್ಲಿ ಕೂತಾಗ, ಮತ್ತು ಸಂತೋಷ್ ಲಾಡ್ ಸರ್ ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂಚೂರು ನಮಗೆ ಬೈಗಳು ಕೇಳ್ತಿದ್ದಾವೆ. ಅದಕ್ಕೆ ಕೆಲವು ಒಳನೋಟಗಳನ್ನು ಕಟ್ಟಿಕೊಡುವಂತಹ ಏಕೈಕ ರಾಜಕಾರಣಿ ಈ ಕಾಲದಲ್ಲಿ ಅವರು ಕೂಡ ಬಂದಿದ್ದಾರೆ. ಇವೆಲ್ಲವೂ ಕೂಡ ಜೊತೆಗೆ ನನ್ನ ಕವಿರತ್ನರು ಇದ್ದಕ್ಕಿದ್ದಂಗೆ ಅವ್ರಿಗೆ ವಯಸ್ಸಾಗಬೇಕಲ್ಲ ಅಂತ ನೋಡ್ತಾ ಇದ್ದೆ. ಕವಿರತ್ನರು ಬಂದಿದ್ದಾರೆ. ಇದೆಲ್ಲ ಇಷ್ಟೊಂದು ಸಹೃದಯರು ಮತ್ತು ಸದಭಿರುಚಿ ಮತ್ತು ಕನ್ನಡ ಚಿತ್ರರಂಗದ ಏಳಿಗೆಯನ್ನೇ ಬಯಸುವಂತಹ ಒಂದಷ್ಟು ಮನಸ್ಸುಗಳಿರೋದ್ರಿಂದ ಬಹುಶಃ ಈ ಒಂದು ಸಾಂಕೇತಿಕವಾಗಿ ನಾವೆಲ್ಲ ಸೇರಿದ್ದೀವಿ. ಕನ್ನಡ ಚಿತ್ರರಂಗದ ಇದನ್ನು ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುತ್ತೆ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು. ನಾನು ಈ ಚಿತ್ರದಲ್ಲಿ ಮೇಷ್ಟ್ರ ಪಾತ್ರ ಮಾಡಿದ್ದೀನಿ. ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡಿಗೆ ಎರಡೇ ತಲೆಗೆ ಬರೋದು. ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ. ಅಂದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ. ಭಾಳ ಖುಷಿಯಾಯಿತು ಪಾತ್ರ ಮಾಡೋದು. ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ವಿರಳ. ನಾನೊಂದು 500 ಸಿನಿಮಾ ಮಾಡಿದ್ದೀನಿ. ಬಹುಶಃ ಒಂದು 3 ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ. ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು. ಸೊ ಅದನ್ನು ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಮೂವಿ ಆಗಿರ್ಬೋದು, ಆದರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ. ನನ್ನ ಕನಸು, ಜೋಡಿಯಕ್ಕೆ, ಅಮೃತವರ್ಷಿಣಿ, ಇನ್ನೂ ಎಷ್ಟೊಂದು ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ಉದೋಶ್ರೀ ರೇಣುಕಾ ಯಲ್ಲಮ್ಮದಲ್ಲಿ ರೇಣುಕೆ ಪಾತ್ರ ಆಗಿ 450 ಎಪಿಸೋಡ್ಸ್ ಮಾಡಿದೆ. ಸೊ ನಾನಿವಾಗ ಭಾರತಿ ಟೀಚರ್ ಅಂದರೆ ಭಾರತಿಯಾಗಿ ಮಾಡ್ತಾ ಇದ್ದೀನಿ. ನಾನು ಯಶಿಕಾ ಆಗಿದ್ದು ನನ್ನನ್ನು ಭಾರತಿ ಟೀಚರ್ ಆಗಿ ಒಂದು ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಮಾಡೋಕ್ಕೆ ತುಂಬ ಎಲ್ಲ ನಿಮ್ಮ ಪ್ರೋತ್ಸಾಹ ಎಲ್ಲ ಬೇಕು. ಇದು ಒಳ್ಳೆ ಸಿನಿಮಾ ಆಗಿ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಆಸೆ. ಸೊ ಏನು ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ರಸನ್ನ ಸರ್ ಮಾಡಿದ್ದಂಥ ಒಂದು ಲೈನ್ ಏನಿದೆ, ನನಗೆ ಯಾವಾಗಲೂ ನಾನೀಗ ಅಲ್ಲಿ ಕೂತಾಗಲೂ ಅದೇ ಯೋಚನೆ ಮಾಡ್ತಾ ಇದ್ದೆ. ಭಾರತಿ ಟೀಚರ್ 7ನೇ ತರಗತಿ ಅಂತಿದೆಯಲ್ಲ, ಈ ಭಾರತೀಯ ಅನ್ನೋ ಬದಲು ಭಾರತ ಅಂತ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ. ಇಲ್ಲಾಂದರೆ ನಾವು ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರು ದಡ್ಡರಾಗಿದ್ವಿ. ಕೆಲವರು ದಡ್ಡರಾಗಿ ದಡ್ಡರು ಅಂದರೆ ಓದಿರಲ್ಲ, ಬಟ್ ತುಂಬ ಬುದ್ಧಿವಂತರಾಗಿರ್ತಾರೆ. ಕಾಮನ್ ಸೆನ್ಸ್ ಇಲ್ಲ ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ. ಸೊ ಅದು ನನಗೆ ಓವರಾಲ್ ಕತೆ, ಆ ಹುಡುಗಿ ತಗೊಳ್ಳೋ ಮೋಟೋ, ಭಾಷೆ ಮೇಲಿನ ಪ್ರೇಮ, ಆ ಚಂದ್ರ ಸರ್ ಇದ್ದಿದ್ದು ಆ ಪಾತ್ರಕ್ಕೆ ಇದ್ದಿದ್ದನ್ನು ಭಾರತಿ ಮುಂದುವರಿಸ್ತಾಳೆ. ಅಲ್ಲಿ ನಾವೊಂದು ಪಾತ್ರ ಆಗ್ತೀವಿ, ಬಟ್ ಯಾವ ಕಥೆಯಲ್ಲಿ ಪಾತ್ರ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು ನನಗೆ. ಅದಕ್ಕೆ ನನಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ ತಕ್ಷಣ ಮಾಡಿದೆ. ಅಂದರೆ ನಾವು ಪ್ರಸನ್ನ ಸರ್ ನಾನು ಫೇಸ್ಬುಕ್ ಫ್ರೆಂಡ್ಸು. ನಾನು ಸುಮ್ಮನೆ ನಂದೇನು ಸರ್ ಪಾತ್ರ ಅಂತ ಸುಮ್ಮನೆ ಥಿಂಕ್ ಮಾಡಿದ್ದು ನಾನು ಅಷ್ಟೇ. ಸರ್ ನೀವು ಇರ್ತೀರ ಅಂದರೆ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟೇಶ್ ಸರ್ ಪರಿಚಯ ಆದರು. ಇವರಿಬ್ಬರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಪರಿಚಯ ಇಲ್ಲ. ಚಂದ್ರು ಸರ್ ಪರಿಚಯ ಇದ್ರು, ಬಟ್ ಚಂದ್ರು ಸಾರೇ ಆ್ಯಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಟೀಮಿಗೆ ಹೋದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು. ಅಲ್ಲಿ ಕೆಟ್ಟಿ ಸರ್ ಎಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಕೊನೆಗೆ ನಂಜಪ್ಪ ಸರ್ ಸಿಕ್ಕಿದ್ರು. ಇವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಬಟ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ಈ ಸರಿನೇ ಇದ್ರಲ್ಲಿ ಮಾಡಿದ್ವಿ, ಹೈಗ್ರೀವದಲ್ಲಿ ಮಾಡಿದ್ವಿ. ಸೊ ಓವರಾಲ್ ಟೀಮ್ ತುಂಬ ಚೆನ್ನಾಗಿದೆ. ಇದೇ ಸಿನಿಮಾನ ನಾವು ಪಕ್ಕದ ರಾಜ್ಯದಲ್ಲಿ ಮಾಡಿದ್ರೆ ಕಣ್ಣನ್ನು ದೊಡ್ಡದಾಗಿ ಮಾಡಿಕೊಂಡು ನೆಟ್ಫ್ಲಿಕ್ಸಲ್ಲಿದೆ, ಹ್ಯಾಶ್ಟ್ಯಾಗು, ಅಮೆಝಾನಲ್ಲಿದೆ ಅಂತ ಹೇಳ್ಕೊಂಡು ನೋಡ್ತೀವಿ.
ನಮ್ಮಲ್ಲಿ ಬಂದಾಗ ಇದು ಸ್ವಲ್ಪ ಅಂದರೆ ಮಾಡೋರಿಗೇನೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಕಮರ್ಷಿಯಲ್ ಮಾಡಿಲ್ಲ ಅನ್ನೋದು ತಪ್ಪದು. ಪಕ್ಕದ ರಾಜ್ಯಕ್ಕೆ ಆಗುತ್ತೆ ಅಂದ್ರೆ ಇಲ್ಲೂ ಆಗುತ್ತೆ. ಇಲ್ಲಿಂದ ಹೋಗೋ ಕಾವೇರಿ ನೀರು ಅವ್ರು ಕುಡಿತಾರೆ ಅಂದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದರೂ ಆಗುತ್ತಾನೆ. ಸೊ ನಾವು ಅದೇ ನಾನು ಹೇಳಿದ್ದು, ಈ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ನಾವು. ಈಗ ನಾನು ಹೋಗ್ಬಿಟ್ಟು ಒಂದು ಕಂಟೆಂಟ್ ಮೂವಿನ ನೆಟ್ಫ್ಲಿಕ್ಸಲ್ಲೋ ಅಮೆಝಾನಲ್ಲೋ ಮಲಯಾಳಮೋ ತಮಿಳೋ ನೋಡ್ತೀನಿ ಅಂದರೆ ಕನ್ನಡ ಯಾಕೆ ನೋಡೋಕ್ಕಾಗ್ತಿಲ್ಲ? ಕನ್ನಡ ನಾವು ಹೇಳ್ಕೊತಿಲ್ಲ ಅಷ್ಟೇ, ನಾವು ಮಾಡಿದ್ವಿ ಸ್ಟ್ರಾಂಗ್ ಆಗಿ ಅಂತ. ನಮಗೆ ಒಂದು ಕೀಳರಿಮೆ ಇದೆ. ಸೊ ನಾನು ಬೀಯಿಂಗ್ ಆನ್ ಆ್ಯಕ್ಟರ್, ನಾನು ಇಲ್ಲಿ ಊಟ ಮಾಡ್ತಿರೋದ್ರಿಂದ ನಮ್ಗೆ ಆ ಕೀಳರಿಮೆ ತೆಗೆದಾಕ್ಬೇಕು. ಯಾಕೆಂದ್ರೆ ಎಷ್ಟೋ ಒಂದ್ಸರಿ ಹೇಳಿದ್ರು, ನಮ್ಮಷ್ಟು ಟೆಕ್ನಿಷಿಯನ್ ಯಾರು ಫಾಸ್ಟಾಗಿ ಕೆಲಸ ಮಾಡಲ್ಲ ಇಡೀ ಇಂಡಿಯಾದಲ್ಲಿ ಅಂತ. ಎಷ್ಟೋ ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಮ ಫಾಸ್ಟ್ ಅಂತ ಎಷ್ಟೋ ಜನ. ಅದು ಸರಿ ಶಂಕದಿಂದ ಬಿದ್ದರೆ ತೀರ್ಥ ಅದು. ಸೊ ಹಂಗೇನೆ ಇದು ತುಂಬ ಒಳ್ಳೆ ಸಿನಿಮಾ. ನನ್ನ ಪ್ರಕಾರ ಕಂಟೆಂಟ್ ಸಿನಿಮಾ ಅಲ್ಲ, ಕಮರ್ಷಿಯಲ್ ಸಿನಿಮಾ. ಯಾಕೆಂದರೆ ಎಜುಕೇಷನ್ ಎಲ್ರಿಗೂ ಇರಲೇಬೇಕು. ಓದಿ ಇಂಜಿನಿಯರಿಂಗ್ ಮಾಡಿದವರು ದಡ್ರಾಗಿ ಬೇಗ ಮಾಡ್ತಾರೆ. ಈಗ ನಾನು ಬೀಯಿಂಗ್ ಆನ್ ಇಂಜಿನಿಯರ್ ಹೇಳ್ತಿರೋದು. ಸೊ ಹಂಗಾಗಿ ಎಜುಕೇಷನ್, ಯಾವ ಎಜುಕೇಷನ್ ಅದನ್ನು ಪ್ರಸನ್ನ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಸಿನಿಮಾದಲ್ಲಿ. ದಯವಿಟ್ಟು ಈ ಸಿನಿಮಾನ ಕಮರ್ಷಿಯಲ್ ಆಗಿ ಗೆಲ್ಲಿಸ್ಬೇಕು, ನಂದು ಅಷ್ಟೇ ರಿಕ್ವೆಸ್ಟ್. ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ರು ಕೂಡ, ಬಟ್ ಇದರಲ್ಲಿ ವೆಂಕಟ್ ಗೌಡರು, ನಮ್ಮ ಪ್ರಸನ್ನ ಸರ್ರು ಏನಿದ್ದಾರೆ ಅವರಿಬ್ಬರ ಮೇಲೆ ಭಾಳ ಹಾಕಿ ಇಡೀ ಸಿನಿಮಾನ ಬಿಟ್ಟಿದ್ದೀವಿ. ಸೊ ಅವ್ರು ಏನು ಚಲನಚಿತ್ರ ಮಾಡಿದ್ದಾರೆ, ಇವತ್ತು ನಾನು ಟೀಸರ್ ನೋಡಿದ್ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ, ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ನಾನು 1-2 ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು. ಅವ್ರಿಗೆ ಏನು ಬೇಕು ಅದನ್ನೆಲ್ಲದೂ ಒದಗಿಸಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್. ಟೀಚರ್ 7ನೇ ತರಗತಿ ಇದ್ದ ಒಂದು ಸಿನಿಮಾ, ಅದರಲ್ಲಿ ಒಂದು ಪಾತ್ರ ಇದೆ, ಅಜ್ಜಯ್ ರೋಲು. ಏನಪ್ಪ 77 ವರ್ಷ ಆಯಿತು ಅಜ್ಜಯ್, ಅದನ್ನು ಯಾವುದಾದ್ರೂ ಕೊಟ್ಟು ಮಾಡ್ತೀನಿ. ಚಂದ್ರು ನಾನು ತುಂಬ ವರ್ಷದ ಗೆಳೆಯರು, ಅಂದರೆ ಸುಮಾರು 45-50 ವರ್ಷದ ಗೆಳೆಯರು. ಏನಂತಂದರೆ ಕಪಟ ಚಿಕ್ಕವೀರ ರಾಜೇಂದ್ರ ಅಂತ ಒಂದು ನಾಟಕ ಮಾಡ್ತಾಯಿದ್ರು ಕನ್ನಡ ಕಲ್ಚರ್ಗೆ, ಸುಮಾರು 80ರ ಇಸ್ವಿಲಿಲ್ಲ. ಆವಾಗ ನಾವು ಗೆಳೆಯರು. ಆವಾಗ ನಾನು ಜೊತೆ ಇರ್ತಿದ್ದೋ, ಅದು ಬಿಟ್ಟಾದ್ಮೇಲೆ ಈ ಸಿನಿಮಾದಲ್ಲಿ ನಾವಿಬ್ಬರು ಜೋಡಿ ಆಗ್ತಿತ್ತು. ಅದ್ಭುತ. ಮತ್ತು ಪ್ರಸನ್ನ ಬಾ ನೋಡಿದ್ನಲ್ಲ, ಪುಣ್ಯಾತ್ಮ, ನಿದ್ದೆ ಮಾಡ್ತಿದ್ರು ಯಾವಾಗಲೂ, ರಾತ್ರಿಯೆಲ್ಲ ಎತ್ತಿರೋರು, ಬೆಳಿಗ್ಗೆ ಏನು ಆ್ಯಕ್ಟಿವ್ ಆಗೇ ಇರೋರು, ಯಾವಾಗ ನೋಡೋರು 24 ಗಂಟೆನೂ ಒಂದೇ ಥರ ಇರೋರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಸಿನಿಮಾದಲ್ಲಿ ಅಜ್ಜಯ್ಯ ಅಂತ ಒಂದು ರೋಲ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ನೀವುಗಳೆಲ್ಲ ಅದನ್ನು ಪ್ರಮೋಟ್ ಮಾಡಬೇಕು. ಕನ್ನಡ ಜನರು ಅದನ್ನು ತಲುಪುವ ಹಾಗೆ ನೀವುಗಳೆಲ್ಲ ಸಹಕಾರ ಕೊಡಬೇಕು. ಇಷ್ಟೇ ನನ್ನ ಮಾತಿನ ಮುಗಿಸ್ತೀನಿ. ನಮಸ್ಕಾರ.